ಪ್ರೈಸ್ ಲಾರ್ಡ್. ಗುಡ್ ಮಾರ್ನಿಂಗ್. ಕರ್ತನ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಶುಭೋದಯನ ಹೇಳ್ತೇನೆ. ಕರ್ತನ ಒಳ್ಳೆಯವರು, ಒಳ್ಳೆಯ ಕಾರ್ಯಗಳನ್ನು ಮಾಡುವ ದೇವರು. 1ನೇ ದಿನಕ್ಕೆ ನಾವು ಬಂದಿದ್ದೇವೆ. ಏಪ್ರಿಲ್ 1ನೇ ತಾರೀಕು. ಏಪ್ರಿಲ್ 1 ಅಂತೇಳಿ ಹೇಳುವಾಗ ಅನೇಕರು ಹಲವಾರು ವಿಧದಲ್ಲಿ ಏಪ್ರಿಲ್ ಫುಲ್ ಎಂಬುದಾಗಿ ಹೇಳ್ತಾರೆ. ಮೂರ್ಖನಾಗಿ ಮಾಡಿದ್ದೇನೆ ಎಂಬುದಾಗಿ ಹೇಳಿ ತಮ್ಮನ್ನು ಕೊಚ್ಚಿಕೊಳ್ಳುವುದನ್ನ ನಾನು ಏಪ್ರಿಲ್ ಫುಲ್ ಮಾಡಿಬಿಟ್ಟೆ ಅಂತ ಹೇಳಿ ಏಮಾರಿಸುವುದರ ಕುರಿತಾಗಿ ಹೆಚ್ಚಳ ಪಡುವುದನ್ನು ನಾವು ನೋಡುತ್ತೇವೆ. ಆದರೆ ನಮ್ಮ ಕರ್ತನು ಎಂದಿಗೂ ನಮ್ಮನ್ನ ಹೇಮಾರಿಸುವವರಲ್ಲ. ಅವರು ಹೇಳಿದ ಹಾಗೆಯೇ ಹೇಳಿದಂತೆಯೇ ನಡೆಸುವ ದೇವರಾಗಿದ್ದಾರೆ. ಹೇಳಿದನ್ನ ಹೇಳಿದ ಪ್ರಕಾರವಾಗಿ ಮಾಡುವ ದೇವರಾಗಿದ್ದಾರೆ. ಒಂದನ್ನು ನೀವು ಅರ್ಥ ಮಾಡಿಕೊಳ್ಳ್ರಿ. ಕರ್ತ ನಿಮಗೆ 11 ಗಂಟೆಗೆ ಅದ್ಭುತ ಮಾಡ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿರುವುದಾದರೆ 10:55ಕ್ಕೂ ಮಾಡಲ್ಲ. 11 ಗಂಟೆ 5 ನಿಮಿಷಕ್ಕೂ ಕೂಡ ನಿಮಗೆ ಅದ್ಭುತ ನಡೆಯಲ್ಲ. 11 ಗಂಟೆಗೆ ಅದ್ಭುತ ಮಾಡ್ತೇನೆ, 11 ಗಂಟೆಗೆ ನಿಮಗೆ ಹೇಳಿದ್ದನ್ನ ನೆರವೇರಿಸ್ತೇನೆ ಎಂಬುದಾಗಿ ಹೇಳಿದರೆ, ಸಮಯವನ್ನು ಗುರುತಿಸಿದ್ರೆ ಅದೇ ಸಮಯಕ್ಕೆ ತಕ್ಕ ಕಾಲದಲ್ಲಿ ಎಲ್ಲವನ್ನ ಮಾಡಿ ಮುಗಿಸುವ ದೇವರಾಗಿದ್ದಾರೆ. ಇವತ್ತು ಬೆಳಗಿನ ಸಮಯದಲ್ಲಿ ವಾಗ್ದಾನದ ಮಾತಾಗಿ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕರ್ತನು ನಿಮಗೆ ಇವತ್ತು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಿಮ್ಮನ್ನ ನಾನು ಉನ್ನತ ಸ್ಥಿತಿಗೆ ತರುವೆನು ಎಂಬುದಾಗಿ. ಓದಿ ನೋಡ್ರಿ, ಧರ್ಮೋಪದೇಶ ಕಾಂಡ ಪುಸ್ತಕ 28ನೇ ಅಧ್ಯಾಯ ಅದರ 1ನೇ ವಾಕ್ಯ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ನೋಡಿ, ದೇವರ ವಾಕ್ಯ ಹೇಳ್ತಾ ಇದೆ, ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು ಎಂಬುದಾಗಿ. ಇದನ್ನ ಇಟ್ಕೊಂಡು ನನ್ನ ಉನ್ನತ ಸ್ಥಿತಿಗೆ ಉನ್ನತ ಸ್ಥಿತಿಗೆ ತರ್ತೇನೆ ಎಂಬುದಾಗಿ ಹೇಳಿದಿರಲ್ಲ, ನೀವು ಮಾಡ್ರಿ ಎಂಬುದಾಗಿ ಹೇಳ್ತಾ ಇದ್ರೆ ನಡೆಯಲ್ಲ. ಇಲ್ಲಿ ಒಂದು ಕಟ್ಟಳೆ ಮೊದಲೇ ಹೇಳಲ್ಪಡ್ತಾ ಇದೆ. ಏನಂತ ಹೇಳಿ, ನೀವು ಆತನ ಮಾತನ್ನ, ಯೆಹೋವನ ಮಾತನ್ನ ಶ್ರದ್ಧೆಯಿಂದ ಕೇಳಬೇಕಂತೆ. ಆ ಮಾತಿಗೆ ಅನುಸಾರವಾಗಿ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡಿಬೇಕಂತೆ. ಆತನ ಆಜ್ಞೆಗಳನ್ನ ಅನುಸರಿಸಿ ನಡಿಬೇಕು. ಅವರು ಏನ್ ಹೇಳ್ತಾರೋ ಆ ಮಾತನ್ನ ಕೇಳಬೇಕು. ಆ ಮಾತಿಗೆ ಅನುಸಾರವಾಗಿ ಕಿವಿಗೊಟ್ಟು ನಡೆಯುವಾಗ ಕರ್ತನ ವಾಕ್ಯ ಹೇಳುತ್ತದೆ, ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನ ಉನ್ನತ ಸ್ಥಿತಿಗೆ ತರುವನು ಎಂಬುದಾಗಿ. ನೀವಿರುವಂತಹ ಜಾಗದಲ್ಲಿ ಉನ್ನತ ಸ್ಥಿತಿ ಬರ್ತದೆ. ನೀವು ಓದುವಂತ ಸ್ಥಳದಲ್ಲಿ ಉನ್ನತ ಸ್ಥಿತಿ, ನೀವು ಇರುವಂತಹ ಪಟ್ಟಣದಲ್ಲಿ ಉನ್ನತ ಸ್ಥಿತಿ, ನಿಮ್ಮ ಗ್ರಾಮದಲ್ಲಿ ನಿಮಗೆ ಉನ್ನತ ಸ್ಥಿತಿ, ನಿಮ್ಮ ಹೆಸರಿನ ಪ್ರಖ್ಯಾತಿಗೆ ತಂದು ಉನ್ನತವಾಗಿ ಹೆಗ್ಗಳಿಕೆಯಿಂದ ಮಾತನಾಡುವಂತಹ ಸ್ಥಾನಕ್ಕೆ ನೀವು ಬಂದು ನಿಲ್ತೀರಿ. ಯಾವಾಗ ನೀವು ಕರ್ತನ ಮಾತಿಗೆ ಅನುಸಾರವಾಗಿ ನಡೆದು ಆತನ ಮಾತನ್ನ ಶ್ರದ್ಧೆಯಿಂದ ಕೇಳಿ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆಯುವಾಗ. ಆತನ ಆಜ್ಞೆಗಳಲ್ಲಿ ಬಹಳ ಪ್ರಾಮುಖ್ಯವಾದದ್ದು, ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸು. ನೀವು ಪ್ರೀತಿಸ್ತಾ ಇದ್ದೀರಾ? ಆತನ ಆಜ್ಞೆಗಳನ್ನು ಕೈಗೊಂಡು ನಡೀರಿ. ಆತನ ಹೇಳಿದ ಹಾಗೆಯೇ ನಡೆದುಕೊಳ್ಳ್ರಿ. ನೀವು ಇತರರ ಪಾಪಗಳನ್ನು ಕ್ಷಮಿಸುವ ಹಾಗೆ, ನಿಮ್ಮ ಪಾಪಗಳು ಕ್ಷಮಿಸಲ್ಪಡುತ್ತೆ ಎಂಬುದಾಗಿ ಹೇಳ್ತಿದ್ದಲ್ಲ, ನೀವು ಇತರರ ಪಾಪಗಳನ್ನು ಕ್ಷಮಿಸಿದ್ದೀರಾ? ಅಥವಾ ತಪ್ಪು ಹೊರಿಸಿ ಮಾತಾಡ್ತಾ ಇದ್ದೀರಾ? ಯೋಚನೆ ಮಾಡಿ ನೋಡ್ರಿ. ಇವುಗಳನ್ನೆಲ್ಲ ಬಿಟ್ಟು ದೇವರ ಪ್ರಸನ್ನದಲ್ಲಿ ನೀವು ಕಾಣಲ್ಪಡುವಾಗ, ಆತನ ಮಾತನ್ನ ಕೇಳಿ ನಡೆಯುವಾಗ, ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆಯುವಾಗ ನೀವಿರುವಂತಹ ಜಾಗದಲ್ಲಿ ಉನ್ನತ ಸ್ಥಿತಿ ಬರ್ತದೆ. ಪ್ರಾರ್ಥನೆ ಮಾಡುವ. ಕರ್ತನೇ, ಬೆಳಗಿನ ಸಮಯಕ್ಕಾಗಿ ಸ್ತೋತ್ರ. ವಾಗ್ದಾನವಾಗಿ ಕೊಡಲ್ಪಟ್ಟಂತ ನಿಮ್ಮನ್ನ ಎಲ್ಲಾ ಜನಾಂಗಗಳಿಗಿಂತಲೂ ಉನ್ನತ ಸ್ಥಿತಿಗೆ ತರುವೆನೆಂಬುದಾಗಿ ವಾಗ್ದಾನ ಮಾಡಿದಿರಿ. ಈ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರಬೇಕಾದ್ರೆ, ಒಂದು, ನಿಮ್ಮ ಮಾತನ್ನ ನಾವು ಕೇಳಿ ಅದನ್ನು ಹಾಗೆಯೇ ನೆರವೇರಿಸುವ ಹಾಗೆ ಶ್ರದ್ಧೆಯಿಂದ ಕೇಳಿ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆಯುವ ಹಾಗೆ ನಮ್ಮೆಲ್ಲರಿಗೂ ಕೃಪೆ ಮಾಡಿ ನಡೆಸಿರಿ. ನಿಮ್ಮ ವಾಕ್ಯದಂತೆ ನಾವು ನಡೆದುಕೊಳ್ಳುವುದಕ್ಕೆ ನಮ್ಮನ್ನು ಒಪ್ಪಿಸ್ತೇವೆ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಗಾಡ್ ಬ್ಲೆಸ್ ಯು.